Hello students, welcome to my official YouTube channel. In this video, I am going to discuss about the Competition Act 2002. I myself, Netravati KV, Assistant Professor of Commerce, Sri R.N. Deshpande Government First Grade College, Mulgun, Gadag District, which is affiliated to the Karnataka University, Dharwad. ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಕಾಂಪಿಟೇಷನ್ ಆ್ಯಕ್ಟ್ 2002 ಭಾರತದ ಪೈಪೋಟಿಯ ಕಾನೂನು 2002 ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಭಾರತದಲ್ಲಿ ಪೈಪೋಟಿಗೆ ಸಂಬಂಧಪಟ್ಟಂತಹ ಎಲ್ಲ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ಳೋಂಥ ಸಂಸ್ಥೆ ಯಾವುದಂದರೆ ಭಾರತದ ಪೈಪೋಟಿಯ ಆಯೋಗ. ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ದ ಕಾಂಪಿಟೇಷನ್ ಈಸ್ ಕಂಟ್ರೋಲ್ಡ್, ರೆಗ್ಯುಲೇಟೆಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಬೈ ದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಕಾಂಪಿಟೇಷನ್ ಆ್ಯಕ್ಟು 2002 ಅಲ್ಲಿ ಬಂತು. ಅದಕ್ಕೂ ಮುಂಚೆ ರೂಲ್ಸ್ ಇರಲಿಲ್ವಾ ಮೇಡಮ್ ಕಾಂಪಿಟೇಷನ್ ಬಗ್ಗೆ ಅಂದರೆ ಡೆಫಿನೆಟ್ಲಿ ಇತ್ತು. ಅದಕ್ಕೆ ಮುಂಚೆ ಇದ್ದಂಥ ಕಾಂಪಿಟೇಷನ್ ರೂಲ್ಸ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಇಂಟ್ರಡಕ್ಷನ್ ಪಾರ್ಟಲ್ಲಿ. ಹಿಯರ್ ಕಾಂಪಿಟೇಷನ್ ಆ್ಯಕ್ಟ್ 2002 ಬರೋಕ್ಕೂ ಮುಂಚೆ ಇದ್ದಂಥ ಆ್ಯಕ್ಟ್ ಯಾವುದಂದರೆ MRTP ಆ್ಯಕ್ಟ್ 1969. ಫುಲ್ ಫಾರ್ಮ್ ಆಫ್ MRTP, ಮೊನೋಪೊಲಿಸ್ಟಿಕ್ ಆ್ಯಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್. ಮೊನೋಪೊಲಿಸ್ಟಿಕ್ ಆ್ಯಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್. ಈ ಒಂದು ಆ್ಯಕ್ಟ್ ಫುಲ್ ಫಾರ್ಮು 3 ವರ್ಡ್ಸ್ ಆಗಿ ಡಿವೈಡ್ ಆಗ್ತದೆ. ಮೊನೋಪೊಲಿಸ್ಟಿಕ್ ಟ್ರೇಡ್ ಪ್ರಾಕ್ಟೀಸಸ್, ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ. ಈ 3 ವರ್ಡ್ಸ್ ಮೀನಿಂಗ್ ನೀವು ತಿಳ್ಕೊಬೇಕಂದ್ರೆ ಮೊದಲಿಗೆ ಇದನ್ನು ಕನ್ನಡದಲ್ಲಿ ಏಕಸ್ವಾಮ್ಯ ಮತ್ತು ಪ್ರತಿಬಂಧಿತ ವ್ಯಾಪಾರಿ ಪ್ರವೃತ್ತಿಗಳ ಕಾನೂನು ಅಂತೀವಿ. ಏಕಸ್ವಾಮ್ಯ ಮೊನೋಪೊಲಿಸ್ಟಿಕ್ ಟ್ರೇಡ್ ಪ್ರಾಕ್ಟೀಸಸ್ನ ಕಂಟ್ರೋಲ್ ಮಾಡೋದು ಅಂದರೆ ಪವರ್ಸ್ ಎಲ್ಲ ಒಬ್ಬರ ಕೈಯಲ್ಲಿ ಇರೋದನ್ನು ತಪ್ಪಿಸ್ಬೇಕು. ಅವರು ಪ್ರೈಸ್ ಮೇಕರ್ ಆಗಿದ್ದಾರೆ ಅಂದರೆ ಮಾರ್ಕೆಟ್ಗೆ ಕಿಂಗ್ ಆಗೋಗ್ತಾರೆ. ಸೊ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅಂದರೆ ಕೆಲವೊಂದು ಪ್ರೊಹಿಬಿಟೆಡ್ ಇರುತ್ತೆ, ಬಂಧಿತವಾದಂತಹ ಒಂದು ವ್ಯಾಪಾರಗಳನ್ನು ವ್ಯಾಪಾರದ ಪ್ರವೃತ್ತಿಗಳನ್ನು ಕಂಟ್ರೋಲ್ ಮಾಡಬೇಕು. ಮೂರನೇದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂದರೆ ಅನ್ಯಾಯವಾದಂತಹ ಕಸ್ಟಮರ್ಸ್ಗೆ, ಸೊಸೈಟಿಗೆ, ಗೌರ್ಮೆಂಟ್ಗೆ ಡಿಸ್ಟರ್ಬ್ ಮಾಡೋಂಥ ಅನ್ಯಾಯವಾದಂತಹ ಒಂದು ಟ್ರೇಡ್ ಪ್ರಾಕ್ಟೀಸಸ್ನೂ ಸಹ ಕಂಟ್ರೋಲ್ ಮಾಡೋದಕ್ಕೋಸ್ಕರ MRTP ಆ್ಯಕ್ಟ್ ಬಂತು. MRTP ಆ್ಯಕ್ಟಿಗೆ ಮೇಯ್ನ್ ಉದ್ದೇಶ ಏನಿತ್ತಂದರೆ ವಿಚ್ ಕೇಮ್ ಇನ್ ಟು ಫೋರ್ಸ್ ಟು ಪ್ರಿವೆಂಟ್ ಎಕನಾಮಿಕ್ ಪವರ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಫ್ಯೂ ಬಿಸ್ನೆಸ್ ಅವರ್ಸ್. ನಾನು ಹೇಳ್ದೆ ಮಾರ್ಕೆಟಲ್ಲಿ ಇದ್ದಂತಹ ಫುಲ್ ಕಂಪ್ಲೀಟ್ ಮಾರ್ಕೆಟಲ್ಲಿ ಇದ್ದಂತಹ ಕೆಲವರ ಕೈಯಲ್ಲಿ ಮಾತ್ರ ಇದ್ದರೆ ಅವರು ಕಿಂಗ್ ಮೇಕರ್ಸ್ ಆಗೋಗ್ತಾರೆ. ಅವರು ಫಿಕ್ಸ್ ಮಾಡಿದ್ದೇ ಪ್ರೈಸ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ಅವ್ರನ್ನ ಕಂಟ್ರೋಲಿಗೆ ತರಬೇಕಂದ್ರೆ ಅವ್ರಿಗೆಲ್ಲ ಒಂದು ಕಾನೂನು ಬೇಕು. ಆ ಕಾನೂನು MRTP ಆ್ಯಕ್ಟ್ ಆಗಿತ್ತು. ಅದು ಆ MRTP ಆ್ಯಕ್ಟಿನ ಮೊದಲನೇ ಉದ್ದೇಶನೇ ಅದಾಗಿತ್ತು. ಆದರೆ 1969 ಬಂದಂತಹ MRTP ಆ್ಯಕ್ಟು ನಂತರದ ದಿನಗಳಲ್ಲಿ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಆಯಿತು. ಆಗ ಟ್ರೇಡಿಂಗ್ ಎಲ್ಲ ವಿದಿನ್ ದ ಕಂಟ್ರಿ ಆಗ್ತಿತ್ತು. ಆಮೇಲೆ ನ್ಯಾಷನಲ್, ಇಂಟರ್ನ್ಯಾಷನಲ್, ಮಲ್ಟಿನ್ಯಾಷನಲ್, ಗ್ಲೋಬಲ್ ಕಂಪನೀಸು ಉಟ್ಕೊಳ್ತು. ಈ ಒಂದು ಕಂಪನಿ ಟ್ರೇಡಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಲ್ಲ ಈ ಒಂದು MRTP ಆ್ಯಕ್ಟ್ಗೆ ಕವರ್ ಆಗಲಿಲ್ಲ. ಹಾಗಾಗಿ ಲೂಪ್ ಹೋಲ್ಸ್ ಇತ್ತು, ಡ್ರಾಬ್ಯಾಕ್ಸ್ ಇತ್ತು. ಡ್ಯೂ ಟು ಡ್ರಾಬ್ಯಾಕ್ಸ್ ಆಫ್ MRTP ಆ್ಯಕ್ಟು 1999 ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಮಿಟಿನ ಅಪಾಯಿಂಟ್ ಮಾಡುತ್ತೆ. ಏನಂದರೆ ರಾಘವನ್ ಕಮಿಟಿ. MRTP ಆ್ಯಪಲ್ಲಿರೋಂಥ ಒಂದು ಡ್ರಾಬ್ಯಾಕ್ಸ್ನ ಡಿಸ್ಕಸ್ ಮಾಡಿ ಹೊಸ ಆ್ಯಕ್ಟ್ನ ಒಂದು ಎನ್ಯಾಕ್ಟ್ ಮಾಡಬೇಕು. ಆ ಆ್ಯಕ್ಟ್ನ ತರಬೇಕಂದ್ರೆ ಒಂದು ಕಮಿಟಿ ಸಜೆಷನ್ಸ್ ಬೇಕು. ರಾಘವನ್ ಕಮಿಟಿನ ಅಪಾಯಿಂಟ್ ಮಾಡುತ್ತೆ 1999. ಅಂದರೆ ಅವರು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸ್ಗೆ, ಇಂಟರ್ನ್ಯಾಷನಲ್, ಮಲ್ಟಿನ್ಯಾಷನಲ್, ಗ್ಲೋಬಲ್ ರಿಲೇಟೆಡ್ ಎಲ್ಲ ಕಂಪನೀಸ್ನ ಈ ಆ್ಯಕ್ಟ್ ಅಂಡರಲ್ಲಿ ತರೋದಕ್ಕೋಸ್ಕರ ಈ ಕಮಿಟಿ ಒಂದು ರಿಪೋರ್ಟ್ನ ಅನಾಲಿಸಿಸ್ ಮಾಡಿ ರಿಪೋರ್ಟ್ ಮಾಡುತ್ತೆ. ಆ ರಿಪೋರ್ಟ್ ಬೇಸ್ ಮೇಲೆ 2002 ಕಾಂಪಿಟೇಷನ್ ಆ್ಯಕ್ಟು ಬರುತ್ತೆ. ಹಾಗೆ ಅದನ್ನು ನೋಟಿಫಿಕೇಷನ್ ಆಗಿದ್ದು ಮಾತ್ರ 2003. ಈ ಆ್ಯಕ್ಟು ಅಮೆಂಡ್ ಆಗುತ್ತೆ. ಯಾವಾಗ ಅಮೆಂಡ್ ಆಗುತ್ತೆ ಅಂದರೆ ದ ನ್ಯೂ ಲಾ ವಾಸ್ ಅಮೆಂಡೆಡ್ ಇನ್ 10th September 2007. ಆಗಾಗ ದೇಶದ ಆರ್ಥಿಕತೆಯಲ್ಲಿ ಆಗ್ತಿರುವಂಥ ಬದಲಾವಣೆಗಳ ಬೇಸ್ ಮೇಲೆ ಅಮೆಂಡ್ ಆಗ್ತಾ ಇರುತ್ತೆ. ಡಿಪೆಂಡ್ಸ್ ಅಪಾನ್ ದ ಎಕನಾಮಿಕಲ್ ರಿಫಾರ್ಮ್ಸ್. ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟ್ ಶುಡ್ ಬಿ ಅಮೆಂಡೆಡ್. ಒಂದ್ಸಲ ಅಮೆಂಡ್ ಆಗಿದೆಯಾ. ಈಗ ನಾವು ಪ್ರೆಸೆಂಟ್ 2020 ಯಾವ ಆ್ಯಕ್ಟ್ ಇದೆ, ಕಾಂಪಿಟೇಷನ್ ಆ್ಯಕ್ಟ್ 2002 ಅಂದರೆ ಅಮೆಂಡೆಡ್ ಇನ್ ದ ಇಯರ್ 2009 ಅಮೆಂಡ್ ಆದಂತಹ ಒಂದು ಆ್ಯಕ್ಟು ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಆ್ಯಕ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಪೂರ್ತಿಯಾಗಿ ನೀವು ಯು ಶುಡ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಕಾಂಪಿಟೇಷನ್. ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಎಲ್ಲ ಓಡ್ತಿದ್ದಾರೆ, ಫಾಸ್ಟಾಗಿ ಹೋಗ್ತಿದ್ದಾರಲ್ವ. ಎಲ್ಲಿಗೆ ಹೋಗ್ತಿದ್ದಾರೆ? ಸೊ ಅವರು ನಿಂತಿಲ್ಲ, ಇಲ್ಲಿ ಹೋಗ್ತಿದ್ದಾರೆ.
ನೀವು ಗಮನಿಸ್ಬೋದು, ನಿಂತಿಲ್ಲ, ಅವರು ಹೋಗ್ತಿದ್ದಾರೆ. ಎರಡನೇ ಪಿಕ್ಚರ್ ನೋಡಿದ್ರು ಅಷ್ಟೇ ನಿಮಗೆ ಇಲ್ಲಿ ಮೂಮೆಂಟ್ ಇದೆ. ಈ ಪಿಕ್ಚರ್ ನೋಡಿದ್ರೆ ಪಿಕ್ಚರ್ ಅಷ್ಟೇ ಹಾಗೇ ಇದೆ, ಬಟ್ ಅವ್ರ ಆ್ಯಕ್ಟಿವಿಟೀಸ್ ನೋಡಿದ್ರೆ ಮೂಮೆಂಟ್ ಇದೆ. ಸೊ ದರ್ ಗೋಯಿಂಗ್ ಸಮ್ವೇರ್ ಟು ಅಚೀವ್ ಸಮಥಿಂಗ್, ಟು ಗೆಟ್ ಸಮಥಿಂಗ್, ಏನೋ ಒಂದು ಹೋಗ್ತಿದ್ದಾರೆ ಅವರು. ಅಂದರೆ ವಾಟ್ ಈಸ್ ಕಾಂಪಿಟೇಷನ್ ದೆನ್? ಸೊ ಈ ಎರಡೂ ಪಿಕ್ಚರ್ ಬೇಸ್ ಮೇಲೆ ನೋಡೋದಾದರೆ, ಎರಡು ಪಿಕ್ಚರ್ ಬೇಸ್ ಮೇಲೆ ಆ್ಯಸ್ ಪರ್ ಕಾಂಪಿಟೇಷನ್ ಆ್ಯಕ್ಟ್ 2002 ಕಾಂಪಿಟೇಷನ್ ಅಂದರೆ ಏನು ಅಂತ, ದ ಆ್ಯಕ್ಟಿವಿಟಿ ಆರ್ ಅ ಕಂಡೀಷನ್ ಆಫ್ striving to gain or win something by defeating or establishing superiority over others ಅಂತ. ಇಲ್ಲಿ ಎನಿ ಆ್ಯಕ್ಟಿವಿಟಿ ಆರ್ ಅ ಕಂಡೀಷನ್, ಸ್ಟ್ರೈವಿಂಗ್ ಅಂದರೆ ಟ್ರೈಯಿಂಗ್ ಅಂತ, ಟ್ರೈಯಿಂಗ್ ಟು ಗೈನ್ ಆರ್ ವಿನ್. ನೀವೇನೋ ಪಡ್ಕೋಬೇಕು ಅಥವಾ ನಿಮಗೆ ಗೆಲ್ಲಬೇಕು. ಹೇಗೆ ಅದನ್ನು ಪಡ್ಕೋತೀರಾ, ಹೇಗೆ ಅದನ್ನು ಗೆಲ್ತೀರಾ ಅಂದರೆ ಬೈ ಡಿಫೀಟಿಂಗ್ ಆಲ್, ಎಲ್ಲರನ್ನ ಸೋಲ್ಸೋದ್ರ ಮುಖಾಂತರ, ಅಥವಾ ನೀವೇ ಸುಪೀರಿಯಾರಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಒಂದು ನಂಬರ್ 1 ಪೊಸಿಷನ್ಗೆ ಹೋಗಬೇಕು. ಆ ಒಂದು ನಂಬರ್ 1 ಪೊಸಿಷನ್ಗೆ ನೀವು ಟ್ರೈ ಮಾಡ್ತೀರಾ ನೋಡ್ರಿ, ಅದನ್ನು ನಾವು ಕಾಂಪಿಟೇಷನ್ ಅಂತ ಅಂತೀವಿ. ಸೊ ಕಾಂಪಿಟೇಷನ್ನು ಹೆಲ್ದಿ ಆಗಿರಬೇಕು, ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಫೇರ್ ಕಾಂಪಿಟೇಷನ್ ಇರಬೇಕು. ಆ ಹೆಲ್ದಿ ಕಾಂಪಿಟೇಷನ್ನು ನಮಗೆ ಬೇಕು. ಹೆಲ್ದಿ ಕಾಂಪಿಟೇಷನಿಂದ ಡೆವಲಪ್ಮೆಂಟ್ ಆಗುತ್ತೆ, ಕಂಟ್ರಿ ಡೆವಲಪ್ಮೆಂಟ್ ಆಗುತ್ತೆ, ಎಕನಾಮಿಕ್ ಕಂಡೀಷನಲ್ಲಿ ಗ್ರೋತ್ ಇರುತ್ತೆ, ನಂಬರ್ ಆಫ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಕಸ್ಟಮರ್ಸಿಗೆ ಸಿಗುತ್ತೆ, ಆ್ಯಂಡ್ ಆಲ್ಸೋ ಸರ್ವೀಸಸ್ಸು ಚೆನ್ನಾಗಿ ಸಿಗುತ್ತೆ ಕಸ್ಟಮರ್ಸ್ಗೆ. ಕಾಂಪಿಟೇಷನ್ ಇದ್ದಾಗ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತು ಈಸಿ ಆಗುತ್ತೆ. ಇನ್ನೊಂದು ಮೀನಿಂಗಲ್ಲಿ ಹೇಳೋದಾದರೆ, ಇಟ್ ಈಸ್ ಅ ಸಿಚುಯೇಷನ್ ಇನ್ ಎ ಮಾರ್ಕೆಟ್, ಓಕೆ, ಇನ್ ವಿಚ್ ಫರ್ಮ್ಸ್ ಆರ್ ಸೆಲ್ಲರ್ಸ್ ಇಂಡಿಪೆಂಡೆಂಟ್ಲಿ ಸ್ಟ್ರೈವ್, ಅಂದರೆ ಟ್ರೈ ಅಂತ ಹೇಳಿದೆ, ಟ್ರೈ ಫಾರ್ ದ ಬೈಯರ್ಸ್ ಪೆಟ್ರೋನೇಜ್ ಇನ್ ಆರ್ಡರ್ ಟು ಅಚೀವ್ ಅ ಪರ್ಟಿಕ್ಯುಲರ್ ಬಿಸ್ನೆಸ್ ಆಬ್ಜೆಕ್ಟಿವ್, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ಸ್, ಸೇಲ್ಸ್ ಆರ್ ಮಾರ್ಕೆಟ್ ಶೇರ್. ಸೊ ಇಲ್ಲಿ ಲಾಯಲ್ ಕಸ್ಟಮರ್ಸ್ ಬೇಕು, ಕಸ್ಟಮರ್ಸ್ನ ಲಾಯಲ್ ಕಸ್ಟಮರ್ಸ್ನ ಬೇಕು. ಆದರೆ ಇಲ್ಲಿ ಇವರೆಲ್ಲ ಏನಕ್ಕೆ ಹೋಗ್ತಾರೆ, ನಾನು ಹೇಳಿದೆ ಇಟ್ಸ್ ಅ ಪ್ರಾಸೆಸ್ ಅಂತ. ಏನಕ್ಕೆಲ್ಲ ಅಷ್ಟೊಂದು ಆ್ಯಕ್ಷನ್ ತೊಗೊಳ್ತಾರೆ, ಏನೋ ಒಂದು ಪಡ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಅದು ಹೈ ಪ್ರಾಫಿಟ್ಸ್ ಮಾಡೋದಾಗಿರ್ಬೋದು, ಹೈ ಸೇಲ್ಸ್ ಮಾಡೋದಾಗಿರ್ಬೋದು, ಗುಡ್ ಮಾರ್ಕೆಟ್ ಶೇರ್ ಆಗಿರ್ಬೋದು. ಸೊ ಮಾರ್ಕೆಟ್ ಶೇರಲ್ಲಿ ನಂಬರ್ 1 ಆಗೋದು, ಸೇಲ್ಸಲ್ಲಿ ನಂಬರ್ 1 ಆಗೋದು, ಪ್ರಾಫಿಟಲ್ಲಿ ನಂಬರ್ 1 ಆಗಬೇಕು. ಈ ಥರ ಏನೋ ಒಂದು ಉದ್ದೇಶ ಇಟ್ಕೊಂಡೆ ನಂಬರ್ ಆಫ್ ಕಸ್ಟಮರ್ಸ್ನ ಬೇರೆ ಎಲ್ಲ ಕಂಪನೀಸ್ಗಿಂತ ನನ್ನ ಕಂಪನಿಗೆ ಜಾಸ್ತಿ ಇರಬೇಕು ಅಂತ ಟ್ರೈ ಮಾಡ್ತಿರ್ತಾರಲ್ವ, ಅದನ್ನು ಕಾಂಪಿಟೇಷನ್ ಅಂತೀವಿ. ಸೊ ಕಾಂಪಿಟೇಷನ್ ತಿಳ್ಕೊಬೇಕಾದ್ರೆ ಇನ್ನೊಂದು 2 ಇಂಪಾರ್ಟೆಂಟ್ ಪಾರ್ಟ್ಸ್ ನೀವು ತಿಳ್ಕೊಬೇಕು. ನಾನು ಆಗಲೇ ನಿಮಗೆ ಪಿಕ್ಚರ್ ತೋರಿಸ್ದಾಗ ಹೇಳಿದೆ, ಇದು ಪಿಕ್ಚರ್ ಅಷ್ಟೇ ಹಾಗೆ ನಿಂತಿದೆ, ಬಟ್ ಅಲ್ಲಿ ಅದರ ಒಳಗೆ ನೀವು ಗಮನಿಸಿದ್ರೆ ಮೂಮೆಂಟ್ ಇದೆ ಅಂತ ಹೇಳಿದೆ. ದೇ ಆರ್ ರನ್ನಿಂಗ್ ಫಾರ್ವರ್ಡ್, ಏನೋ ಒಂದು ಪಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಕಾಂಪಿಟೇಷನ್ ಈಸ್ ನಾಟ್ ಜಸ್ಟ್ ಅ ಈವೆಂಟ್. ಏನಿದು ಕಾಂಪಿಟೇಷನ್ ಈಸ್ ನಾಟ್ ಜಸ್ಟ್ ಅ ಈವೆಂಟ್ ಅಂತ ಇದ್ದೀವಿ ಅಂದರೆ ಅದೊಂದು ಆ್ಯಕ್ಟಿವಿಟಿ, ಒಂದು ಸಿಂಗಲ್ ಆ್ಯಕ್ಟಿವಿಟಿನೋ ಅಥವಾ ಒಂದು ಸಿಂಗಲ್ ಈವೆಂಟೋ ಅಲ್ಲ. ಅದು ಇಟ್ಸ್ ಲಾಂಗ್ ಪ್ರಾಸೆಸ್. ಅಂದರೆ ನಾವು ನಂಬರ್ 1 ಆಗಬೇಕು ಅಂತ ಕಂಪನೀಸ್ ಟ್ರೈ ಮಾಡ್ತಾರಲ್ವ, ಮಾರ್ಕೆಟ್ ಶೇರಲ್ಲಿ ನಂಬರ್ 1, ಮೋರ್ ನಂಬರ್ ಆಫ್ ಕಸ್ಟಮರ್ಸ್ ಬೇಕು, ನಮ್ಗೆ ಹೈ ಪ್ರಾಫಿಟ್ಸ್ ಬೇಕು, ಲಾರ್ಜೆಸ್ಟ್ ಮಾರ್ಕೆಟ್ ಶೇರ್ ಬೇಕು, ಇದಕ್ಕೆಲ್ಲ ಟ್ರೈ ಮಾಡ್ತಾರಲ್ವ, ಇದನ್ನು ನಾವು ಇದು ಒಂದು ಪ್ರಾಸೆಸ್ಸು. ಹಾಗೆ ಒಂದು ಈವೆಂಟ್ ಅಲ್ಲ, ಒಂದು ಆ್ಯಕ್ಟಿವಿಟಿ ಅಲ್ಲ, ಅದು ಇಟ್ ಟೇಕ್ಸ್ ಅ ಲಾಂಗ್ ಪ್ರಾಸೆಸ್. ಹಾಗೆ ಕಾಂಪಿಟೇಷನ್ ಈಸ್ ನಾಟ್ ಆಟೋಮೆಟಿಕ್ ಆಲ್ಸೋ. ಅದು ಆಟೋಮೆಟಿಕ್ ಆಗಲ್ಲ. ನೀಡ್ ಟು ಬಿ ನರ್ಚರ್ಡ್, ಅಂದರೆ ಪೋಷಿಸಬೇಕು, ಬೆಳೆಸ್ಬೇಕು. ಅದನ್ನು ಬೆಳೆಸಿದಾಗ ಅಷ್ಟೇ. ಈಗ ನಂಬರ್ 1 ಪೊಸಿಷನ್ಗೆ ಹೋಗ್ಬೇಕಂತ ಟ್ರೈ ಮಾಡ್ತಾರೆ ಕಾಂಪಿಟೇಷನ್, ಮತ್ತು ನಂಬರ್ 1 ಪೊಸಿಷನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾರೆ. ಯಾಕಂದರೆ ನಾವು ಓಡ್ತಿದ್ದೀವಿ ಅಂದರೆ ನಮ್ಮ ಹಿಂದೆ ಬರೋವಂಥವ್ರು ಓಡ್ತಾ ಇರ್ತಾರೆ. ನಾವು ಮುಂದೆ ಇದ್ದೀವಿ ಅಂತ ನಿಂತರೆ ನಮ್ಮ ಹಿಂದೆ ಇರೋರು ಮುಂದೆ ಹೋಗ್ತಾರೆ. ಅಂದರೆ ಯಾವತ್ತಿಗೂ ಅಷ್ಟೇ ಕಾಂಪಿಟೇಷನ್ ಅನ್ನೋದು ಒಂದು ಈವೆಂಟು ಅಥವಾ ಒಂದು ಆಟೋಮೆಟಿಕ್ಕಾಗಿ ಆಗೋವಂಥದ್ದಲ್ಲ, ಒಂದು ಲಾಂಗ್ ಪ್ರಾಸೆಸ್ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಎಲ್ಲ ಆ್ಯಕ್ಟಿವಿಟೀಸ್ ಮುಖಾಂತರ ನಾವು ಅದನ್ನು ಪೋಷಿಸಬೇಕಾಗತ್ತೆ. ಅದಕ್ಕೆ ಕಾಂಪಿಟೇಷನ್ ಈಸ್ ಅ ಪ್ರಾಸೆಸ್ ಅಂತ. ಕಾಂಪಿಟೇಷನ್ ಗುಡ್ ಆರ್ ಬ್ಯಾಡ್? ಎ ಗುಡ್ ಕ್ವಶನ್. ಕಾಂಪಿಟೇಷನ್ ಗುಡ್ಡಾ ಬ್ಯಾಡ? ಕಾಂಪಿಟೇಷನ್ ಬೇಕಾ ಬೇಡ? ಈ ಪ್ರಶ್ನೆಗೆ ಉತ್ತರ ಕಾಂಪಿಟೇಷನ್ ಬೇಕು. ಯಾಕಂದರೆ ಡೆವಲಪ್ಮೆಂಟು ಗ್ರೋತ್ ಆಗಬೇಕಂದ್ರೆ ಎಕಾನಮಿ ಕಾಂಪಿಟೇಷನ್ ಇರಲೇಬೇಕು. ಸೊ ಕ್ಲಾಸ್ ರೂಮಲ್ಲೂ ನೀವೊಂದು ಕೆಲವೊಂದಷ್ಟು ಕಾಂಪಿಟೇಷನ್ಸ್ ನೋಡಿರ್ತೀರ. ಕಾಂಪಿಟೇಷನ್ಸ್ ಇಲ್ಲದೆ ಇದ್ದರೆ ಕ್ರಿಯೇಟಿವಿಟಿ ಹೊರಗೆ ಬರಲ್ಲ, ಟ್ಯಾಲೆಂಟ್ ಹೊರಗೆ ಬರಲ್ಲ. ಹಾಗೆ ಕಾಂಪಿಟೇಷನ್ನು ಒಂದು 4-5 ಕಂಪನೀಸ್ ಮಧ್ಯೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಕಾಂಪಿಟೇಟರ್ಸ್ ಇರ್ತಾರೆ. ಕಾಂಪಿಟೇಷನ್ ಇದ್ದಂಥ ಟೈಮಲ್ಲಿ
ಬೆಸ್ಟ್ ಪ್ರಾಡಕ್ಟ್ನ ಕೊಡಬೇಕು, ಕ್ವಾಲಿಟಿ ಪ್ರಾಡಕ್ಟ್ನ ಕೊಡಬೇಕು, ಆ್ಯಂಡ್ ಆಲ್ಸೋ ಒಂದು ಪ್ರೈಸ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಕಸ್ಟಮರ್ಸ್ನ ಚೀಟ್ ಮಾಡಬಾರ್ದು, ಹೀಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಈಗೆಲ್ಲ ಕೆಲವೊಂದಷ್ಟು ಏಮ್ಸ್ ಇಟ್ಕೊಳ್ತವೆ. ಇದನ್ನೆಲ್ಲ ಬೂಸ್ಟಪ್ ಮಾಡೋದು ಏನಂದರೆ ಕಾಂಪಿಟೇಷನ್. ಸೊ ಇಲ್ಲಿ ಯಾವುದೋ ಒಂದು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ದರೆ ಬೇರೆ ಎಲ್ಲ ಕಂಪ್ನೀಸ್ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಅನ್ಕೋತಾರೆ. ಯಾವುದಾದ್ರೂ ಒಂದು ಕಂಪನಿಗೆ ಸೇಲ್ಸ್ ಜಾಸ್ತಿ ಇದ್ದರೆ ನಮ್ಮ ಕಂಪ್ನಿ ಸೇಲ್ಸ್ ಜಾಸ್ತಿ ಆಗಬೇಕು. ಏನು ಮಾಡಬೇಕು ನಾನು? ಬೇರೆ ಕಂಪನಿ ಪ್ರಾಡಕ್ಟ್ ಕ್ವಾಲಿಟಿಗೆ ಕಸ್ಟಮರ್ಸ್ ಇಷ್ಟ ಆಗಿದೆ ಅಂದರೆ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ ಹೇಗೆ ಇಷ್ಟ ಆಗುತ್ತೆ, ಹೀಗೆ ಕಂಪ್ಯಾರಿಸನ್ ಮಾಡಿಕೊಂಡು ಒಬ್ರಿಗಿಂತ ಒಬ್ಬರು ಗ್ರೋತ್ ಆಗ್ತಾರೆ. ಆ ಗ್ರೋತ್ ಬೇಕು ಎಕಾನಮಿಗೆ ಮತ್ತು ಕಸ್ಟಮರ್ಸ್ಗೂ ಬೆಸ್ಟ್ ಪ್ರಾಡಕ್ಟ್ ಸಿಗಬೇಕಂದ್ರೆ ಗ್ರೋತ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಟೈಪ್ಸ್ ಆಫ್ ಕಾಂಪಿಟೇಷನ್. ಇಲ್ಲಿ ಹೇಗೆ ಕಾಂಪಿಟೇಷನ್ 2 ಟೈಪ್ಸ್ ಇದೆ. ಇದರಲ್ಲಿ ಫಸ್ಟು, ನೀವು ಕಾಂಪಿಟೇಷನ್ ವಿನ್ ಆಗಬೇಕಾ, ನಿಮಗೆ ಹೈ ಪ್ರಾಫಿಟ್ಸ್ ಬೇಕಾ, ಸೇಲ್ಸ್ ಜಾಸ್ತಿ ಆಗಬೇಕಾ, ಜಸ್ಟ್ ಗೋ ಫಾರ್ ಲೋವರಿಂಗ್ ದ ಪ್ರೈಸ್. ಇಫ್ ಯು ರೆಡ್ಯೂಸ್ ದ ಪ್ರೈಸ್, ಶ್ಯೂರ್ಲಿ ಯುವರ್ ಸೇಲ್ಸ್ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಹೈ ಪ್ರಾಫಿಟ್ಸ್. ಸೊ ನೀವು ಸೇಲ್ಸ್ ಜಾಸ್ತಿ ಆಗಬೇಕಂದ್ರೆ, ಪ್ರಾಫಿಟ್ ಜಾಸ್ತಿ ಬೇಕಂದರೆ ಪ್ರೈಸ್ನ ಕಡಿಮೆ ಮಾಡೋದು. ನಿಮಗೆ ಆಟೋಮೆಟಿಕಲಿ ಪ್ರೈಸ್ ಕಡಿಮೆ ಆಗಿದೆಯಂದರೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಸೆಕೆಂಡ್ ಒನ್ ಏನಂದರೆ, ನೀವು ಪ್ರೈಸ್ ಕಡಿಮೆ ಮಾಡದೇ ಸಹ ಕಾಂಪಿಟೇಷನ್ ವಿನ್ ಆಗ್ಬೋದು. ಹೇಗೆ ಮಾಡೋದಂದರೆ, ನಾವೇನು ಪ್ರೈಸ್ ಎಲ್ಲ ಕಡಿಮೆ ಮಾಡಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ರೆಡ್ಯೂಸ್ ದ ಪ್ರೈಸ್. ವಿ ಆರ್ ಗೋಯಿಂಗ್ ಟು ವಿನ್ ದ ಕಸ್ಟಮರ್ಸ್ ಬೈ ಅಡ್ವರ್ಟೈಸ್ಮೆಂಟ್, ಆಫರ್ಸ್, ಸೇಲ್ಸ್, ಆಫ್ಟರ್ ಸರ್ವೀಸಸ್. ಇದನ್ನೆಲ್ಲ ಮಾಡೋದಾದರೆ ನಮಗೆ ಈಸಿ ಆಗುತ್ತೆ. ಇದು ಸೇಲ್ಸ್ ಆಫ್ಟರ್ ಸರ್ವಿಸ್ ಅಲ್ಲ, ಸರ್ವೀಸಸ್ ಆಫ್ಟರ್ ಸೇಲ್ಸು. ಓಕೆ, ವಿನ್ನಿಂಗ್ ದ ಕಸ್ಟಮರ್ಸ್ ಬೈ ಅಡ್ವರ್ಟೈಸ್ಮೆಂಟ್, ಆಫರಿಂಗ್ಸ್ ಆ್ಯಂಡ್ ಸರ್ವೀಸಸ್ ಆಫ್ಟರ್ ಸೇಲ್ಸ್ ಎಕ್ಸೆಟ್ರಾ. ಇದನ್ನು ಮಾಡೋದ್ರ ಮುಖಾಂತರ ಸಹ ನಾವು ಪ್ರೈಸ್ ರೆಡ್ಯೂಸ್ ಮಾಡ್ದೇ ಕಾಂಪೀಟ್ ಮಾಡ್ಬೋದು. ಸೊ ಫಸ್ಟ್ ಒನ್, ಓಕೆ, ಕಾಂಪಿಟಿಂಗ್ ಬೈ ರೆಡ್ಯೂಸಿಂಗ್ ದ ಪ್ರೈಸ್, winning the customers by reducing the price. Second one, winning the customers without reducing the price but through the good advertisement, offers, ಸರ್ವೀಸಸ್ ಆಫ್ಟರ್ ಸೇಲ್ಸ್. ಇವೆಲ್ಲದರ ಮುಖಾಂತರ ಸಹ ಮಾಡಬಹುದು, ಕಾಂಪೀಟ್ ಮಾಡ್ಬೋದು. ಟೈಪ್ಸ್ ಆಫ್ ಕಾಂಪಿಟೇಷನ್. ಇಲ್ಲಿ ಏನೋ ಸರ್ಚ್ ಮಾಡ್ತಿದ್ದಾರೆ, ಈ ಪಿಕ್ಚರ್ ನೋಡಿದ್ರೆ ಏನು, ವಾಟ್ ಈಸ್ ಸರ್ಚಿಂಗ್ ಫಾರ್? ಎಸ್, ಡೆಫಿನೇಷನ್ಸ್. ನೀವು ಕಾಂಪಿಟೇಷನ್ ಆ್ಯಕ್ಟ್ ಬಗ್ಗೆ ತಿಳ್ಕೊಬೇಕಾದ್ರೆ ಕಾಂಪಿಟೇಷನ್ ಬಗ್ಗೆ ಹೇಗೆ ತಿಳ್ಕೊಂಡ್ರೋ, ಅದರ ಡೆಫಿನೇಷನು, ಅದರ ಮೀನಿಂಗು, ಅದರ ಟೈಪ್ಸ್ ಹೇಗೆ ತಿಳ್ಕೊಂಡ್ರೋ, ಹಾಗೆ ಕೆಲವೊಂದಷ್ಟು ಈ ಆ್ಯಕ್ಟಲ್ಲಿ ಬರೋವಂಥ ಡೆಫಿನೇಷನ್ಸ್ನ ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಒನ್, ಅಕ್ವಿಸಿಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಕ್ವಿಸಿಷನ್ ಮೀನ್ಸ್, ಇದನ್ನು ಆಲ್ರೆಡಿ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ನೀವು ಕೇಳಿರ್ತೀರ ಈ ವರ್ಡು ಅಕ್ವಿಸಿಷನ್ ಅಂತ. ಅಕ್ವಿಸಿಷನ್ ಅಂದರೆ ಅರ್ಜನೆ ಅಂತಲೂ ಅಂತಾರೆ ಕನ್ನಡದಲ್ಲಿ. ಅಕ್ವಿಸಿಷನ್ ಮೀನ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಕ್ವೈರಿಂಗ್ ಆರ್ ಅಗ್ರೀಯಿಂಗ್ ಟು ಅಕ್ವೈರ್ ಶೇರ್ಸ್, ವೋಟಿಂಗ್ ರೈಟ್ಸ್, assets of any enterprise or control over the management or assets of any enterprise. ಇಲ್ಲಿ ಏನಾಗುತ್ತೆ ಅಂದರೆ, ಅಕ್ವಿಸಿಷನ್ ಅಂದರೆ ಒಂದು ಸ್ವಾಧೀನಕ್ಕೆ ತಗೊಳ್ಳೋವಂಥದ್ದು. ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟಾಗಿ ಆಗಿರ್ಬೋದು. ಅಕ್ವೈರಿಂಗ್ ಆರ್ ಅಗ್ರೀಯಿಂಗ್ ಟು ಅಕ್ವೈರ್ ದ ಏನೇನು ಅಕ್ವೈರ್ ಮಾಡ್ಕೋಬೋದು? ಶೇರ್ಸು, ವೋಟಿಂಗ್ ರೈಟ್ಸ್ನ ಸಹ ಅಕ್ವೈರ್ ಮಾಡ್ಕೋಬೋದು. ಅಸೆಟ್ಸ್ ಆಫ್ ಎನಿ ಎಂಟರ್ಪ್ರೈಸಸ್ ಅಥವಾ ಕಂಟ್ರೋಲ್ ಓವರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ ಅಸೆಟ್ಸ್ ಆಫ್ ಎನಿ ಎಂಟರ್ಪ್ರೈಸ್. ಇವೆಲ್ಲದನ್ನು ನೀವು ಸ್ವಾಧೀನಪಡಿಸ್ಕೊಳ್ಳೋದನ್ನು ಅಕ್ವಿಸಿಷನ್ ಅಂತೀವಿ. ಅಗ್ರಿಮೆಂಟ್ ಅಂದರೆ, ಸೊ ಇಲ್ಲಿ ಒಡಂಬಡಿಕೆ ಅಂತ ಕನ್ನಡದಲ್ಲಿ ಹೇಳ್ತಾ ಇರ್ತಾರೆ. ನಾವು ಈಗಾಗಲೇ ಅಗ್ರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಗ್ರಿಮೆಂಟ್ ಇನ್ಕ್ಲೂಡ್ಸ್ ಎನಿ ಅರೇಂಜ್ಮೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಆ್ಯಕ್ಷನ್ ಇನ್ ಕನ್ಸರ್ಟ್, ವೆದರ್ ಆರ್ ನಾಟ್ ಸಚ್ ಅರೇಂಜ್ಮೆಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ಸ್, ಆ್ಯಕ್ಷನ್ಸ್ ಇಸ್ ಫಾರ್ಮಲ್ ಆರ್ ಇನ್ ರೈಟಿಂಗ್. ಅದು ಫಾರ್ಮಲ್ ಆಗಿರ್ಬೋದು ಅಥವಾ ರೈಟಿಂಗಲ್ಲಿ ಇರಬಹುದು. ವೆದರ್ ಆರ್ ನಾಟ್ ಸಚ್ ಅರೇಂಜ್ಮೆಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ಸ್ ಆರ್ ಆ್ಯಕ್ಷನ್ ಈಸ್ ಇಂಟೆಂಡೆಡ್ ಟು ಬಿ ಎನ್ಫೋರ್ಸಬಲ್ ಬೈ ಲೀಗಲ್ ಪ್ರೊಸೀಡಿಂಗ್ಸ್. ನಾನು ಹೇಳಿದ್ದೀನಿ, ಆ್ಯಸ್ ಪರ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ಅಗ್ರಿಮೆಂಟು ಅಂದರೆ ಏನೇನು ಫೀಚರ್ಸ್ ಇರಬೇಕು ಅವೆಲ್ಲ ಇರಬೇಕು. ಅದ್ರ ಜೊತೆಗೆ ಲೀಗಲಿ ಎನ್ಫೋರ್ಸಬಲ್ ಆಗಿದ್ದಾಗ ಅದನ್ನು ಅಗ್ರಿಮೆಂಟ್ ಅಂತೀವಿ. ನೆಕ್ಸ್ಟು ಏನಿದೆ ಅಂದರೆ ಅಪಿಲೇಟ್ ಟ್ರಿಬ್ಯುನಲ್ ಅಂತೀವಿ. ಏನಿದು ಅಂದರೆ ಮೇಲ್ಮನವಿಯ ನ್ಯಾಯಪೀಠ ಅಂತಲೂ ಇದನ್ನು ಕನ್ನಡದಲ್ಲಿ ಕರಿತೀವಿ. ಮೀನ್ಸ್ ನಾವು ಕಾಂಪಿಟೇಷನ್ ಆ್ಯಕ್ಟ್ ಅಂಡರಲ್ಲಿ ಕೇಸ್ ಏನಾದರೂ ಫೈಲ್ ಮಾಡಿದಾಗ, ಓಕೆ, ಯಾರಾದರೂ ಬೇರೆಯವ್ರು ವಿನ್ ಆಗಿರ್ತಾರೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಆಗ ನೀವು ಮೇಲ್ಮನವಿ ಸಲ್ಲಿಸ್ಬೋದು. ಆ ಮೇಲ್ಮನವಿ ಸಲ್ಲಿಸುವಂತಹ ಒಂದು ನ್ಯಾಯಪೀಠವನ್ನು ನಾವು ಅಪಿಲೇಟ್ ಟ್ರಿಬ್ಯುನಲ್ ಅಂತೀವಿ.
means the competition appellate tribunal established under subsection 1 of section 53A ಅಂದರೆ ಕಾಂಪಿಟೇಷನ್ ಆ್ಯಕ್ಟ್ 2002 ಅಲ್ಲಿ ಈ ಸೆಕ್ಷನ್ಸ್ ಬರುತ್ತೆ. ಇದ್ರ ಪ್ರಕಾರ ಅದನ್ನು ಒಂದು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇಲ್ಲಿ ನೀವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಚೇರ್ಪರ್ಸನ್ ಈಸ್ ದ ಚೇರ್ಪರ್ಸನ್ ಆಫ್ ದ ಕಮಿಷನ್ ಅಪಾಯಿಂಟೆಡ್ ಅಂಡರ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 8. ಇಲ್ಲಿ ಚೇರ್ಪರ್ಸನ್ ಅಂದರೆ ಮ್ಯಾಮ್ ಚೇರ್ ಮೇಲೆ ಯಾರು ಕೂತ್ಕೊಳ್ತಾರೋ ಅವರೆಲ್ಲ ಚೇರ್ಪರ್ಸನ್ ಅಂದ್ಕೋಬೇಡ್ರಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಒಂದು ಆಯೋಗ ಇರುತ್ತಂತ, ಭಾರತದ ಪೈಪೋಟಿಯ ಆಯೋಗ ಅಂತ ನಾನು ನಿಮ್ಗೆ ಹೇಳಿದೆ. ಈ ಒಂದು ಭಾರತದ ಪೈಪೋಟಿ ಆಯೋಗದಲ್ಲಿ ಒಬ್ಬ ಚೇರ್ಮನ್ ಇರ್ತಾರೆ. ಈ ಚೇರ್ಮನ್ ಈಗ ಪ್ರೆಸೆಂಟ್ 2020 ಯಾರು ಅಂತ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಚೇರ್ಪರ್ಸನ್ ಈಗ 2020 ಯಾರಂದರೆ ಇವ್ರನ್ನ ನಾವು ಅಶೋಕ್ ಕುಮಾರ್ ಗುಪ್ತಾ ಈಸ್ ಎ ಪ್ರೆಸೆಂಟ್ ಚೇರ್ಪರ್ಸನ್ ಆಫ್ ಅವರು CCI ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಇವರು ಫಾರ್ಮರ್ IAS ಆಫೀಸರು ಹೌದು. ತಮಿಳ್ನಾಡು ಕ್ಯಾಡರಲ್ಲಿ ವರ್ಕ್ ಮಾಡ್ತಾಯಿದ್ರು IAS ಆಫೀಸರ್ ಆಗಿ. ಇವ್ರು ಇನ್ನೂ ಇವರ ವರ್ಕು October 25, 2022ವರೆಗೂ ಇರುತ್ತೆ. ಪ್ರೆಸೆಂಟು ಇವರು ನಮ್ಮ CCIಗೆ ಚೇರ್ಪರ್ಸನ್. ಇವ್ರ ಮಂತ್ಲಿ ಸ್ಯಾಲ್ರಿ 4,50,000ವರೆಗೂ ಇರುತ್ತೆ. ಸೊ ಇವರು ನಮ್ಮ CCIಗೆ 2020 ಈಗ ಪ್ರೆಸೆಂಟು ಚೇರ್ಪರ್ಸನ್. ಸೊ ಚೇರ್ಪರ್ಸನ್ನ ಆ ಕಮಿಷನ್ಗೆ ಅಪಾಯಿಂಟ್ ಮಾಡ್ತಾರೆ. ಅವರು ಈ ಕಮಿಷನ್ ರಿಲೇಟೆಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ಗೆಲ್ಲ ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತಾರೆ. ಕಮಿಷನ್ ಅಂದರೆ ಏನಂತ ಈಗ ಕಮಿಷನ್ ಅಂದರೆ ಮೀನ್ಸ್ ದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಅಂಡರ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 7 ಕಾಂಪಿಟೇಷನ್ ಆ್ಯಕ್ಟ್ 2002 ಅಂಡರಲ್ಲಿ ಕಮಿಷನ್ನ ಹೇಗೆ ಆರ್ಗನೈಸ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಸೆಕ್ಷನ್ 1 ಸಬ್ಸೆಕ್ಷನ್ 1 ಸೆಕ್ಷನ್ 7 ತಿಳಿಸಿದ್ದಾರೆ. ಅದ್ರ ಪ್ರಕಾರ ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಹೇಳ್ದಲ್ವ. ಆ ಕಮಿಷನಲ್ಲಿ ಈಗ ಪ್ರೆಸೆಂಟ್ ಚೇರ್ಮನ್ ಯಾರಂತನೂ ತಿಳ್ಕೊಂಡ್ರಿ. ನೆಕ್ಸ್ಟ್ ಡೆಫಿನೇಷನ್ ಏನಂದರೆ, ಇಲ್ಲೇನೋ ಒಂದು ಪಿಕ್ಚರ್ ಬಂದಿದೆ, ಏನು ಮಾಡ್ತಿದ್ದಾರೆ ಇಲ್ಲೆಲ್ಲ. ಸೊ ಏನು ಮಾಡ್ತಿದ್ದಾರೆ, ನಾವೆಲ್ಲ ಆಲ್ಮೋಸ್ಟು ಕೆಲವು ದಿನಗಳಿಂದ ಮಾಡದೇ ಇರೋಂಥ ಕೆಲಸನ ಇವ್ರು ಮಾಡ್ತಿದ್ದಾರೆ. ಎಸ್, ದೇ ಆರ್ ಶಾಪಿಂಗ್ ಮಾಡೋಂಥವ್ರನ್ನ ಏನಂತಾರೆ, ಕನ್ಸ್ಯೂಮರ್ಸ್. ಮೀನ್ಸ್ ಎನಿ ಪರ್ಸನ್. ಯಾರಿವರು ಕನ್ಸ್ಯೂಮರ್ ಅಂದರೆ ಏನು ಮೀನಿಂಗು, ಎನಿ ಪರ್ಸನ್ ಹೂ ಬೈಸ್ ಎನಿ ಗುಡ್ಸ್ for a consideration which has been paid or promised or partly paid and partly promised or under any system of deferred payment. and ಇಲ್ಲಿ ಏನಿದೆ ಅಂದರೆ ಕನ್ಸ್ಯೂಮರ್ಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಎರಡು ಇಂಪಾರ್ಟೆಂಟ್ ತಿಳ್ಕೊಬೇಕು. ಒಂದು, ಹೂ ಬೈಸ್ ಎನಿ ಗೂಡ್ಸ್ ಫಾರ್ ಅ ಕನ್ಸಿಡರೇಷನ್ ಇರಬೇಕು. ಫ್ರೀಯಾಗಿ ತೊಗೊಂಡ್ರೆ ನಿಮ್ಮನ್ನು ಕನ್ಸ್ಯೂಮರ್ ಅನ್ನಲ್ಲ. ಇಲ್ಲಿ ಬೈಸ್ ಎನಿ ಗೂಡ್ಸ್ ಫಾರ್ ಅ ಕನ್ಸಿಡರೇಷನ್ ವಿಚ್ ಹ್ಯಾಸ್ ಬಿನ್ ಪೇಯ್ಡ್. ಆಲ್ರೆಡಿ ನೀವು ಕೊಟ್ಟಿದ್ರು ಕನ್ಸಿಡರೇಷನ್, ಓಕೆ. ಪ್ರಾಮಿಸ್ಡು ಮತ್ತೆ ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರು, ಓಕೆ. ಪಾರ್ಟ್ಲಿ ಪೇಯ್ಡ್, ಪಾರ್ಟ್ಲಿ ಪ್ರಾಮಿಸ್, ಸ್ವಲ್ಪ ಕೊಟ್ಟು ಸ್ವಲ್ಪ ಪ್ರಾಮಿಸ್ ಮಾಡಿದ್ರು, ಓಕೆ. ಅಂಡರ್ ಎನಿ ಸಿಸ್ಟಮ್ ಆಫ್ ಡೆಫರ್ಡ್ ಪೇಮೆಂಟ್ ಅಂದರೆ ಡೆಫರ್ಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ, ಅಂದರೆ ಲೇಟಾಗಿ ಕೊಡೋವಂಥದ್ದಂತ. ಯಾವುದೇ ಒಂದು ಕ್ರೆಡಿಟ್ ಸಿಸ್ಟಮಲ್ಲಿ ನೀವು ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿರಬೇಕು, ಕನ್ಸಿಡರೇಷನ್ ಇರಬೇಕು, ಇಲ್ಲ ಪೂರ್ತಿ ದುಡ್ಡು ಕೊಟ್ಟಿರಬೇಕು, ಇಲ್ಲ ಪೂರ್ತಿ ಪ್ರಾಮಿಸ್ ಆದರೂ ಮಾಡಿರಬೇಕು, ಅಥವಾ ಸ್ವಲ್ಪ ದುಡ್ಡು ಕೊಟ್ಟು ಸ್ವಲ್ಪ ಪ್ರಾಮಿಸ್ ಮಾಡಿದ್ರು, ಓಕೆ. ಯಾವುದೇ ಒಂದು ಕ್ರೆಡಿಟ್ ಸಿಸ್ಟಮ್ನ ಬಳಸಿ ನೀವು ಈ ಥರ ಮಾಡಿದರೆ ಯು ವಿಲ್ ಬಿ ಕಾಲ್ಡ್ ಆಸ್ ಅ ಕನ್ಸ್ಯೂಮರ್. ಸೊ ಇದು ಗೂಡ್ಸ್ ವಿಷಯಕ್ಕೆ. ಸರ್ವಿಸಸ್ ವಿಷಯಕ್ಕೆ ಬಂದಾಗ, ಇಫ್ ಯು ಹೈಯರ್ ಅಂದರೆ ಬಾಡಿಗೆಗೆ ಪಡ್ಕೊಳ್ಳೋದು. ಸೊ ನೀವೀಗ ಏನಾದರೂ ಬೇಕಂದ್ರೆ ಬುಕ್ಕು ಬೇಕು ತೊಗೊಳ್ತೀರಾ, ಓಕೆ. ಈಗ ನೀವು ಒಂದಷ್ಟು ದೂರ ಟ್ರಾವೆಲ್ ಮಾಡಬೇಕಂದ್ರೆ ಟ್ಯಾಕ್ಸಿನ ಬಾಡಿಗೆ ತೊಗೊಳ್ತೀವಿ ನಾವು, ಟ್ಯಾಕ್ಸಿನೇ ತೊಗೊಂಬಿಡಲ್ಲ ಅಲ್ವಾ. ಸೊ ನೀವು ಟ್ಯಾಕ್ಸಿನ ತೊಗೊಂಡ್ರು ನೀವು ಕಸ್ಟಮರ್ ಆಗ್ತೀರಾ. ನೀವೇನಾದರೂ ಹೋಗಿ ಕಾರ್ನ ಪರ್ಚೇಸ್ ಮಾಡಿದ್ರೆ ಕಸ್ಟಮರ್ ಆಗ್ತೀರಾ. ಸ್ವಲ್ಪ ದೂರ ಹೋಗಬೇಕಂತ ನೀವು ಟ್ಯಾಕ್ಸಿನ ಏನಾದರೂ ಬುಕ್ ಮಾಡಿಕೊಂಡ್ರೆ, ಬಾಡಿಗೆಗೆ ಏನಾದ್ರು ತೊಗೊಂಡ್ರೆ ಅದನ್ನು ನಾವು ಸರ್ವೀಸ್, ಅವ್ರು ಕೊಡೋದು ನಮಗೆ ಸರ್ವೀಸ್, ಪ್ರಾಡಕ್ಟ್ ಅಲ್ಲ. ಸೊ ಹೈಯರ್ಸ್ ಓಕೆ, ಬಾಡಿಗೆಗೆ ತೊಗೋತಾ ಇದ್ದೀವಿ. ಆರ್ ಅವೈಲ್ಸ್ ಕೊಡ್ತಾರೆ. ಈಗ ಬುಕ್ಕು ಕೆಲವೊಂದು ಕಡೆ ಎಲ್ಲ ನಿಮಗೆ ಬುಕ್ಸ್ ಎಲ್ಲ ಕೊಡ್ತಾರೆ. ಅದೆಲ್ಲ ಪ್ರೊವೈಡ್ ಯು, ನಮ್ಗೆ ಡೇಟಾ ಪ್ಯಾಕ್ ಕೊಡ್ತಾರೆ. ಸೊ ಅದನ್ನು ನಾವು ಹೈಯರ್ಸ್ ಅನ್ನಲ್ಲ, ಅವೈಲ್ಸ್ ಅಂತೀವಿ. ಆಫ್ ಎನಿ ಸರ್ವೀಸಸ್ ಫಾರ್ ಅ ಕನ್ಸಿಡರೇಷನ್ ವಿಚ್ ಹ್ಯಾಸ್ ಬೀನ್ ಪೇಯ್ಡ್ ಆರ್ ಪ್ರಾಮಿಸ್ಡ್ ಆರ್ ಪಾರ್ಟ್ಲಿ ಪೇಯ್ಡ್, ಪಾರ್ಟ್ಲಿ ಪ್ರಾಮಿಸ್ಡ್ ಆರ್ ಅಂಡರ್ ಎನಿ ಸಿಸ್ಟಮ್ ಆಫ್ ಡೆಫರ್ಡ್ ಪೇಮೆಂಟ್. ಇದು ಅಷ್ಟೇ. ಯಾವುದೇ ಒಂದು ಸರ್ವೀಸಸ್ನ ನಾವು ಪಡ್ಕೊಂಡಿರ್ತೀವಿ, ಕನ್ಸಿಡರೇಷನ್ ಪೂರ್ತಿ ದುಡ್ಡು ಕೊಟ್ಟು, ಸೊ ಸ್ವಲ್ಪ ದುಡ್ಡು ಕೊಟ್ಟು ಸ್ವಲ್ಪ ಪ್ರಾಮಿಸ್ ಮಾಡಿ, ಅಥವಾ ಪೂರ್ತಿಯಾಗಿ ಪ್ರಾಮಿಸ್ ಮಾಡಿ, ಯಾವುದೇ ಒಂದು ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನಾವು ಪೇಮೆಂಟು ಲೇಟಾಗಿ ಸಹ ಮಾಡ್ಬೋದು. ಆಗ ನಾವು ಆ ಸರ್ವೀಸಸ್ನ ಪಡ್ಕೊಂಡಿದ್ರೂ ನಾವು ಕನ್ಸ್ಯೂಮರ್ ಆಗ್ತೀವಿ. ಸೊ ಗೂಡ್ಸ್ ರಿಲೇಟೆಡು, ಸರ್ವಿಸ್ ರಿಲೇಟೆಡು ಎರಡೂ ಡಿಸ್ಕಸ್ ಮಾಡಾಯಿತು.
ನೆಕ್ಸ್ಟ್ ಒನ್ ಈಸ್ ಪ್ರೈಸ್. ಪ್ರೈಸ್ ಅಂದರೆ ಕನ್ನಡದಲ್ಲಿ ಬೆಲೆ ಅಂತಲೂ ಹೇಳ್ತಾರೆ. ಪ್ರೈಸ್ ಇನ್ ರಿಲೇಷನ್ ಟು ದ ಸೇಲ್ ಆಫ್ ಎನಿ ಗೂಡ್ಸ್ ಆರ್ ಟು ದ ಪರ್ಫಾರ್ಮೆನ್ಸ್ ಆಫ್ ಎನಿ ಸರ್ವಿಸಸ್ ಇನ್ಕ್ಲೂಡ್ಸ್ ಎವ್ರಿ ವ್ಯಾಲ್ಯೂಯಬಲ್ ಕನ್ಸಿಡರೇಷನ್. ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ ತೊಗೊಂಡಾಗ, ಯಾವುದಾದ್ರೂ ಸರ್ವೀಸು ಪಡ್ಕೊಂಡಾಗ ಒಂದು ವ್ಯಾಲ್ಯೂಯಬಲ್ ಕನ್ಸಿಡರೇಷನ್ನ ಅವ್ರಿಗೆ ಕೊಡಬೇಕಾಗತ್ತೆ ನಾವು. ವೆದರ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆರ್ ಡೆಫರ್ಡ್, ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಆಗಿರಬಹುದು, ಫ್ಯೂಚರಲ್ಲಿ ಕೊಡ್ತೀವಿ ಅಂತ. ಆ್ಯಂಡ್ ಇನ್ಕ್ಲೂಡ್ಸ್ ಎನಿ ಕನ್ಸಿಡರೇಷನ್ ವಿಚ್ ಇನ್ ಎಫೆಕ್ಟ್ ರಿಲೇಟ್ಸ್ ಟು ದ ಸೇಲ್ ಆಫ್ ಎನಿ ಗೂಡ್ಸ್ ಆರ್ ಟು ದ ಪರ್ಫಾರ್ಮೆನ್ಸ್ ಆಫ್ ಎನಿ ಸರ್ವಿಸಸ್. ಅಥವಾ ಆ ಒಂದು ನೀವು ಪರ್ಚೇಸ್ ಮಾಡಿರೋಂಥ ಗೂಡ್ಸು ಅಥವಾ ಪಡ್ಕೊಂಡಿರೋಂಥ ಸರ್ವಿಸಸ್ಗೆ ವ್ಯಾಲ್ಯೂಯಬಲ್ ಕನ್ಸಿಡರೇಷನ್ನ ನೀವು ಬೇರೆ ಯಾವುದೇ ಫಾರ್ಮಲ್ಲಿ ಕೊಡಬಹುದು ಅವ್ರಿಗೆ. ಸೊ ಎನಿ ಅದರ್ ಕನ್ಸಿಡರೇಷನ್ಸ್ ಆಲ್ಸೋ ಆಕ್ಸೆಪ್ಟಬಲ್. ಇದನ್ನು ನಾವು ಪ್ರೈಸ್ ಅಂತೀವಿ. ನೆಕ್ಸ್ಟ್ ಒನ್ ರೆಗ್ಯುಲೇಷನ್ಸ್, which means the regulations made by the Commission under Section 64. Section 64 of this Act contains some rules, regulations, terms, conditions. ಅವುಗಳೆಲ್ಲ ನಾವು regulations ಅಂತೀವಿ. Relevant market means the market which may be determined by the Commission with reference to the relevant product market or the relevant geographic market or with reference to the both the markets. Relevant the market ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಎರಡು ಮಾರ್ಕೆಟ್ಗೆ ಸಂಬಂಧಪಟ್ಟಿರೋವಂಥದ್ದು. ಒಂದು ರಿಲೆವೆಂಟ್ ಜಾಗ್ರಫಿಕ್ ಮಾರ್ಕೆಟು, ಇನ್ನೊಂದು ರಿಲೆವೆಂಟ್ ಪ್ರಾಡಕ್ಟ್ ಮಾರ್ಕೆಟ್ ಅಂತ ಬರುತ್ತೆ. ಅವೆರಡಕ್ಕೂ ಸಂಬಂಧಪಟ್ಟಿರೋ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕಮಿಷನ್ ಏನಾದರೂ ಮಾಡಿದೆಯಂದರೆ ಅದನ್ನು ನಾವು ರಿಲೆವೆಂಟ್ ಮಾರ್ಕೆಟ್ ಅಂತೀವಿ. ಸೊ ಎರಡೂ ಸೇರಿರ್ಬೋದು ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಆಗಿರ್ಬೋದು. ಅವೆರಡು ಯಾವುದಂದರೆ, ಒಂದು ರಿಲೆವೆಂಟ್ geographic market, which means a market comprising the area in which the conditions of competition for supply of goods or provision of services or demand of goods or service are distinctly homogeneous and can be distinguished from the conditions prevailing in the neighboring areas ಅಂತ. ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಪ್ಲೈ ಆಫ್ ಗೂಡ್ಸು ಆ್ಯಂಡ್ ಪ್ರೊವಿಷನ್ ಆಫ್ ಸರ್ವೀಸಸ್ಸು, ಡಿಮ್ಯಾಂಡ್ ಆಫ್ ಗೂಡ್ಸು, ಸರ್ವೀಸಸ್ಸು ಇವೆಲ್ಲ ಒಂದು ಮಾರ್ಕೆಟ್ಗಷ್ಟೇ ಸೀಮಿತವಾಗಿರುತ್ತೆ. ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಬೇರೆ ಆಗಿರುತ್ತೆ. ಆ ಮಾರ್ಕೆಟಲ್ಲೇ ಎಲ್ಲ ಡಿಸಿಷನ್ಸ್ ತೊಗೊಳ್ತಾ ಇರ್ತಾರೆ. ಆ ಏರಿಯಾದಲ್ಲಿ ಅಷ್ಟೇ ಅದು ಎಫೆಕ್ಟ್ ಆಗುತ್ತೆ. ಆ ಏರಿಯಾದಲ್ಲಿ ಬಿಟ್ಟು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಏರಿಯಾಗೆ ಎಫೆಕ್ಟ್ ಆಗೋದಿಲ್ಲ. ಅಥವಾ ಬೇರೆ ಏರಿಯಾದಲ್ಲಿ ಬೇರೆ ಮಾರ್ಕೆಟಲ್ಲಿ ಮಾಡಿರೋಂಥ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಮಾರ್ಕೆಟ್ಗೆ ಅಪ್ಲೈ ಆಗಲ್ಲ. ಸೊ ಒಂದು ಜಾಗ್ರಫಿಕಲ್ ಏರಿಯಾದಲ್ಲಿರೋಂಥ ಮಾರ್ಕೆಟ್ಗಷ್ಟೇ ಕಮಿಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡುತ್ತೆ. ಅದು ರಿಲೆವೆಂಟ್ ಜಾಗ್ರಫಿಕ್ ಮಾರ್ಕೆಟ್. ನೆಕ್ಸ್ಟ್ ಒನ್ ರಿಲೆವೆಂಟ್ ಪ್ರಾಡಕ್ಟ್ ಮಾರ್ಕೆಟ್. ಇಲ್ಲಿ ಕೆಲವೊಂದಷ್ಟು ಮಾರ್ಕೆಟಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸು ಇಂಟರ್ಚೇಂಜ್ ಮಾಡ್ಕೊಳ್ಳೋವಂಥದ್ದು ಸಬ್ಸ್ಟಿಟ್ಯೂಟ್ಸ್ ಇರ್ತವೆ. ಆ ಸಬ್ಸ್ಟಿಟ್ಯೂಟ್ ಇರೋವಂಥದ್ದು, ಇಂಟರ್ಚೇಂಜ್ ಇರೋವಂಥ ಪ್ರಾಡಕ್ಟ್ಗೆ ರಿಲೇಟೆಡ್ ಮಾರ್ಕೆಟ್ನ ನಾವು ರಿಲೆವೆಂಟ್ ಪ್ರಾಡಕ್ಟ್ ಮಾರ್ಕೆಟ್ ಅಂತೀವಿ. means a market comprising all those products or services which are regarded as interchangeable or substitutable by the consumer. ಅಂದರೆ ಒಂದು ಪ್ರಾಡಕ್ಟ್ ಇಲ್ಲ ಅಂದರೂ ಅದೇ ಪ್ರಾಡಕ್ಟ್ ಬೇಕಂತ ಏನಿಲ್ಲ, ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಸಿಗುತ್ತೆ, ಇಂಟರ್ಚೇಂಜಬಲ್ ಸಿಗುತ್ತೆ. ನಾವು ಬೇರೆ ಯಾವುದಾದ್ರೂ ಅದೇ ಥರದ್ದು ಇನ್ನೊಂದು ಪ್ರಾಡಕ್ಟ್ನ, ಅದನ್ನು ಸಬ್ಸ್ಟಿಟ್ಯೂಟ್ ಆಗೋಂಥ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ಬೋದು. ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಪ್ರಾಡಕ್ಟು ಸರ್ವೀಸಸ್ ಅಲ್ಲಿದ್ದರೆ ಅದನ್ನು ನಾವು ರಿಲೆವೆಂಟ್ ಪ್ರಾಡಕ್ಟ್ ಮಾರ್ಕೆಟ್ ಅಂತೀವಿ. ಸೊ ಒಂದು ಪ್ರಾಡಕ್ಟ್ಗೆ ಇನ್ನೊಂದು ಪ್ರಾಡಕ್ಟ್ ಸಬ್ಸ್ಟಿಟ್ಯೂಟ್ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಒನ್ ಸರ್ವೀಸಸ್. ಸರ್ವೀಸಸ್ ಮೀನ್ಸ್ ಸರ್ವೀಸ್ ಆಫ್ ಎನಿ ಡಿಸ್ಕ್ರಿಪ್ಷನ್ ವಿಚ್ ಈಸ್ ಮೇಡ್ ಅವೈಲಬಲ್ ಟು ಪೊಟೆನ್ಷಿಯಲ್ ಯೂಸರ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ದ ಪ್ರಾವಿಷನ್ ಆಫ್ services in connection with the business of any industrial or commercial matters such as. ಇದು ಒಂದು ತಿಳ್ಕೊಬೇಕು ನೀವು. ಸರ್ವೀಸಸ್ ಅಂದರೆ ಎನಿ ಸರ್ವೀಸ್ ಅವೈಲಬಲ್ ಟು ದ ಪೊಟೆನ್ಷಿಯಲ್ ಯೂಸರ್ಸ್ ವಿಚ್ ಇನ್ಕ್ಲೂಡ್ಸ್ ಈ ಒಂದು ಎಲ್ಲ ಸರ್ವಿಸ್ ಪ್ರೊವೈಡರ್ ಏನೇನು ಇವ್ರು ಕೊಡ್ತಾರೋ, ಒಂದು ಅವೈಲಬಿಲಿಟಿ ಏನು ಕಸ್ಟಮರ್ಸಿಗೆ ಕೊಡ್ತಾರೋ ಇವುಗಳನ್ನೆಲ್ಲ ನಾವು ಸರ್ವೀಸಸ್ ಅಂತೀವಿ. ಸೊ ಸರ್ವೀಸಸ್ ಪ್ರೊವೈಡೆಡ್ ಬೈ ದ ಬ್ಯಾಂಕಿಂಗ್, ಕಮ್ಯುನಿಕೇಷನ್, ಎಜುಕೇಷನ್, ಫೈನಾನ್ಸಿಂಗ್, ಇನ್ಶೂರೆನ್ಸ್, ಚಿಟ್ ಫಂಡ್ಸ್, ರಿಯಲ್ ಎಸ್ಟೇಟ್, ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಮೆಟೀರಿಯಲ್ treatments, processing, supply of electricity and other energy, boarding, lodging, entertainment, amusements, construction, repairs, conveying of news or information and advertising. ಇವ್ರು ಮಾಡ್ತಿರೋ ಬಿಸ್ನೆಸ್ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಅವೈಲಿಂಗ್ ದ ಸರ್ವೀಸಸ್. ಇದನ್ನು ನಾವು ಸರ್ವಿಸ್ ಅಂತೀವಿ. ಶೇರ್ಸ್ ಅಂದರೆ, ಶೇರ್ಸ್ ಮೀನ್ಸ್ ಶೇರ್ಸ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಕ್ಯಾರಿಂಗ್ ವೋಟಿಂಗ್ ರೈಟ್ಸ್ ಆ್ಯಂಡ್ ಇನ್ಕ್ಲೂಡ್ಸ್. ಸೊ ಶೇರ್ಸ್ ಅಂದರೆ ಇಟ್ಸ್ ಅ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ, ಅದಕ್ಕೆ ವೋಟಿಂಗ್ ರೈಟ್ಸು ಇರಬೇಕು. ಹಾಗೆ ವಿಚ್ ಇನ್ಕ್ಲೂಡ್ಸ್ ಎನಿ ಸೆಕ್ಯೂರಿಟಿ ವಿಚ್ ಎಂಟೈಟಲ್ಸ್ ದ ಹೋಲ್ಡರ್ ಟು ರಿಸೀವ್ ಶೇರ್ಸ್ ವಿತ್ ದ ವೋಟಿಂಗ್ ರೈಟ್ಸ್. ಸೊ ಅಂದರೆ ಶೇರ್ಸು ಯಾವುದೇ ಸೆಕ್ಯೂರಿಟಿ ಶೇರ್ಸ್ ಜೊತೆಗೆ ವೋಟಿಂಗ್ ರೈಟ್ಸು ಕೊಟ್ಟರೆ ಅದನ್ನು ನಾವು ಶೇರ್ಸ್ ಅಂತೀವಿ.
ವೋಟಿಂಗ್ ರೈಟ್ಸು ಕೊಡಬೇಕು. ಎನಿ ಸ್ಟಾಕ್ ಎಕ್ಸೆಪ್ಟ್ ವೇರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಸ್ಟಾಕ್ ಆ್ಯಂಡ್ ಶೇರ್ ಈಸ್ ಎಕ್ಸ್ಪ್ರೆಸ್ಡ್ ಆರ್ ಇಂಪ್ಲಾಯ್ಡ್. ಕೆಲವೊಂದು ಕಡೆ ಸ್ಟಾಕ್ಗೆ ಶೇರ್ಗೆ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಇದ್ದಾಗ ಸ್ಟಾಕ್ನ ಸಹ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೆಕ್ಯೂರಿಟೀಸಲ್ಲಿ ಶೇರ್ಸ್ಗೆ ಒಂದು ವೋಟಿಂಗ್ ರೈಟ್ಸ್ ಇರಬೇಕು. ಸ್ಟಾಕು ಶೇರ್ಸ್ನ ಏನಾದರೂ ಡಿಸ್ಟಿಂಗ್ವಿಷ್ ಮಾಡಿದರೆ ಡಿಫ್ರೆನ್ಸಸ್ ಇದ್ದರೆ ಆಗ ಸ್ಟಾಕ್ ಬರಲ್ಲ, ಶೇರ್ಸ್ ಅಷ್ಟೇ ಬರುತ್ತೆ. ಇವೆರಡೂ ಸೇರಿದಾಗ ಶೇರ್ಸ್ ಆಗುತ್ತೆ. And then next ಟ್ರೇಡ್ ಅಂದರೆ ಜಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಷ್ಟೇ ಇತ್ತು. ಬಟ್ ಈ ಆ್ಯಕ್ಟಲ್ಲಿ ಟ್ರೇಡ್ ಮೀನ್ಸ್ ಎನಿ ಟ್ರೇಡ್, ಬಿಸ್ನೆಸ್, ಇಂಡಸ್ಟ್ರಿ, ಪ್ರೊಫೆಷನ್ ಆರ್ ಆಕ್ಯುಪೇಷನ್ ರಿಲೇಟಿಂಗ್ ಟು ದ ಪ್ರೊಡಕ್ಷನ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್, ಸ್ಟೋರೇಜ್ ಆರ್ ಕಂಟ್ರೋಲ್ ಆಫ್ ಗೂಡ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ದ ಪ್ರಾವಿಷನ್ ಆಫ್ ಎನಿ ಸರ್ವಿಸಸ್. ಇವೆಲ್ಲ ಇದ್ದರೆ ಅದನ್ನು ಟ್ರೇಡಿಂಗ್ ಅಂತಲೇ ಅಂತೀವಿ ನಾವು. ಸೊ ಮೊದಲು ಬೈಯಿಂಗ್ ಸೆಲ್ಲಿಂಗ್ನ ಮಾತ್ರ ಟ್ರೇಡಿಂಗ್ ಅಂತಿದ್ವಿ. ಬಟ್ ಈ ಆ್ಯಕ್ಟಲ್ಲಿ ಈ ಎಲ್ಲ ಬಿಸ್ನೆಸ್ಗಳನ್ನು ಟ್ರೇಡ್ ಅಂತಲೇ ಅಂತೀವಿ. ಟರ್ನ್ ಓವರ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಆಫ್ ಸೇಲ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. 1 ಇಯರ್ಗೆ ನೀವು ವ್ಯಾಲ್ಯೂ ಆಫ್ ಗೂಡ್ಸ್ ಸೋಲ್ಡು, ವ್ಯಾಲ್ಯೂ ಆಫ್ ಸರ್ವಿಸಸ್ ಪ್ರೊವೈಡೆಡು, ಇವುಗಳನ್ನ ನಾವು ಟರ್ನ್ ಓವರ್ ಅಂತೀವಿ. ಎಂಟರ್ಪ್ರೈಸ್ ಮೀನ್ಸ್ ಅ ಪರ್ಸನ್ ಆರ್ ಎ ಡಿಪಾರ್ಟ್ಮೆಂಟ್ ಆಫ್ ದ ಗೌರ್ಮೆಂಟ್ ಹೂ ಆರ್ ವಿಚ್ ಈಸ್ ಆರ್ ಹ್ಯಾಸ್ ಬೀನ್ ಎಂಗೇಜ್ಡ್ ಇನ್ ಎನಿ ಆ್ಯಕ್ಟಿವಿಟಿ. ಇಲ್ಲಿ ನಾನು ಹೇಳ್ತಿರೋಂಥ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರೋಂಥ ಯಾವುದೇ ಒಂದು ಪರ್ಸನ್ ಆದರೂ ಬಿಸ್ನೆಸ್ ಆದರೂ ಅದನ್ನು ಎಂಟರ್ಪ್ರೈಸ್ ಅಂತೀವಿ. ಸೊ ಪರ್ಸನ್ ಆದರೆ ಆಂಟ್ರಪ್ರಿನರ್ ಅಂತೀವಿ, ಬಿಸ್ನೆಸ್ ಆದರೆ ಅಸೋಸಿಯೇಷನ್, ಬಿಸ್ನೆಸ್, ಕಂಪನಿ ಇಂಥದ್ದಾದರೆ ಅವುಗಳನ್ನ ಎಂಟರ್ಪ್ರೈಸ್ ಅಂತೀವಿ. ಸೊ ಏನೇನು ಆ್ಯಕ್ಟಿವಿಟೀಸ್ ಅಂದರೆ ಪ್ರೊಡಕ್ಷನ್, ಸ್ಟೋರೇಜ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್, ಅಕ್ವಿಸಿಷನ್, ಕಂಟ್ರೋಲ್ ಆಫ್ ಆರ್ಟಿಕಲ್ಸ್ ಆರ್ ಗೂಡ್ಸ್ or the provision of services or any kind of any kind, or in investment or in the business of acquiring, holding, underwriting or dealing with shares, debentures or other securities of other body corporate, either directly or through one or more of its units or divisions or subsidiaries, which whether such unit or division of subsidiary is located at the same place. ಎಂಟರ್ಪ್ರೈಸ್ ಅಂದರೆ ಈ ಎಲ್ಲ ಆ್ಯಕ್ಟಿವಿಟೀಸ್ನ ಅದೇ ಬಿಸ್ನೆಸ್ಸಲ್ಲಿ ಅಥವಾ ಒಂದು ಯೂನಿಟ್ ಓಪನ್ ಮಾಡಿ, ಒಂದು ಡಿವಿಷನ್ ಓಪನ್ ಮಾಡಿ, ಅಥವಾ ಒಂದು ಸಬ್ಸಿಡೈರಿನ ಅಕ್ವೈರ್ ಮಾಡಿಕೊಂಡು ಆ ಒಂದು ಡಿವಿಷನ್ಸು, ಸಬ್ಸಿಡೈರೀಸ್ ಇರೋಂಥ ಸೇಮ್ ಪ್ಲೇಸೇ ಅಲ್ಲ, ಬೇರೆ ಎಲ್ಲೇ ಮಾಡ್ತಿದ್ರು ಅವುಗಳನ್ನ ನಾವು ಎಂಟರ್ಪ್ರೈಸ್ ಅಂತೀವಿ. ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ಕಾಂಪಿಟೇಷನ್ ಆ್ಯಕ್ಟ್ 2002. ಕಾಂಪಿಟೇಷನ್ ಆ್ಯಕ್ಟ್ 2002 ಬರೋದಕ್ಕೆ ಕಾರಣ ಆದರೂ ಏನು ಗುರಿಗಳಿಟ್ಕೊಂಡು ಒಂದು ಕಾಂಪಿಟೇಷನ್ ಆ್ಯಕ್ಟ್ 2002ನ ಎನ್ಯಾಕ್ಟ್ ಮಾಡಿದ್ರು, ಎಕ್ಸಿಕ್ಯೂಟ್ ಮಾಡಿದ್ರು ಅಂದರೆ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಟು ಎಲಿಮಿನೇಟ್ ಪ್ರಾಕ್ಟೀಸಸ್ ಹ್ಯಾವಿಂಗ್ ಅಡ್ವರ್ಸ್ ಎಫೆಕ್ಟ್ ಆನ್ ಕಾಂಪಿಟೇಷನ್. ನಾನು ಈ ಒಂದು 4 ಆಬ್ಜೆಕ್ಟಿವ್ಸ್ನ ನೀವು ತಿಳ್ಕೊಬೇಕಂದ್ರೆ ಒಂದು ಎಕ್ಸಾಂಪಲ್ ತಿಳ್ಕೊಬೇಕು. ಇಲ್ಲಿ ನೀವೊಂದು ರನ್ನಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಅನ್ಕೋತಾ ಇದ್ದೀರಾ. ಫಾರ್ ಆನ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಅಲ್ಲಿ 5 ಮೆಂಬರ್ಸ್ ಇದ್ದಾರೆ, ನೀವು ಹೋಗಿ ಜಾಯ್ನ್ ಆದರೆ 6 ಮೆಂಬರ್ಸು. ಈಗ ರನ್ನಿಂಗ್ ಕಾಂಪಿಟೇಷನು, ರನ್ನಿಂಗ್ ರೇಸು ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನಲ್ಲಿ ನೀವು 6th ಪರ್ಸನ್ ಅಂದ್ಕೊಳ್ಳಿ. ಪಾರ್ಟಿಸಿಪೇಟ್ ಮಾಡೋವಾಗ ನೀವು 5 ಮೆಂಬರ್ಸ್ಗೂ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲು ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ದಾರೆ. ಸೊ ನಿಮಗೆ ಪಾರ್ಟಿಸಿಪೇಟ್ ಮಾಡೋವಾಗ ಏನನ್ಸುತ್ತೆ, ಅವ್ರಿಗೊಂದು ರೂಲ್ಸು, ನನಗೊಂದು ರೂಲ್ಸು, ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಅನ್ನಿಸ್ತಿರುತ್ತೆ. ಎರಡನೇದು, ನೀವು ಪಾರ್ಟಿಸಿಪೇಟ್ ಮಾಡಿದ ನಂತರ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಸೊ ಯು ಆರ್ ಗೋಯಿಂಗ್ ರನ್ನಿಂಗ್ ಫಾಸ್ಟಾಗಿ ಹೋಗ್ತಾ ಇದ್ದೀರಾ, ಅಲ್ಲೊಂದು ಟಾರ್ಗೆಟ್ ಇದೆ, ಅದನ್ನು ರೀಚ್ ಆದರೆ ನೀವೇ ವಿನ್ನರು. ಎಲ್ಲ ಹೋಗ್ತಾ ಇದ್ದೀರಾ, ನಿಮ್ಮ ಮುಂದೆ ನಿಮಗಿಂತ ಮುಂಚೆ ಒಬ್ಬರು ಓಡ್ತಾ ಇದ್ದಾರೆ, ಅವ್ರನ್ನ ದಾಟಿ ಹೋಗಬೇಕು. ನೀವು ಇನ್ನೂ ಎಫರ್ಟ್ಸ್ ಹಾಕಿ ಇನ್ನೊಂದು ಸ್ವಲ್ಪ ನೀವು ಸ್ಟ್ರಾಂಗಾಗಿ ರನ್ ಮಾಡ್ತಾ ಇದ್ದೀರಾ, ರನ್ ಮಾಡಿ ಅಚೀವ್ಡ್. ಸೊ ಫೈನಲಿ ಅಲ್ಲಿ ನೀವು ಅಚೀವ್ ಮಾಡಿದ್ದೀರಾ. ಈಗ ಇದೊಂದು ಸಕ್ಸಸ್ ಆಗುತ್ತೆ. ಈ ಥರ ಅಚೀವ್ ಮಾಡಿದಾಗ ನೀವು ಎಲ್ಲ ಕಾಂಪಿಟೀಟರ್ಸ್ನ, ನಿಮ್ಮ ಜೊತೆ ಇದ್ದಂಥ ಕಾಂಪಿಟೀಟರ್ಸ್ನೆಲ್ಲ ಸೋಲಿಸಿ ಹೆಲ್ದಿಯಾಗಿ ನಿಮ್ಮ ಎಫರ್ಟ್ಸಿಂದ, ನಿಮ್ಮ ಸ್ವಂತ ಎನರ್ಜಿಯಿಂದ ನೀವು ಹೋಗಿ ಟಾರ್ಗೆಟ್ನ ರೀಚ್ ಆಗಿದ್ದೀರಾ. ಇದೊಂದು ಎಕ್ಸಾಂಪಲ್ ಹಾಗೆ ಇರಲಿ. ಈಗ ಅದನ್ನು ಒಂದೊಂದು ಎಕ್ಸಾಂಪಲ್ ಲಿಂಕ್ ಮಾಡ್ತಾ ಹೋಗ್ತೀನಿ. ಟು ಎಲಿಮಿನೇಟ್ ದ ಪ್ರಾಕ್ಟೀಸಸ್ ಹ್ಯಾವಿಂಗ್ ಅಡ್ವರ್ಸ್ ಎಫೆಕ್ಟ್ ಆನ್ ಕಾಂಪಿಟೇಷನ್. ನೀವು ಹೋಗ್ತಿರ್ಬೇಕಾದ್ರೆ ನಾನು ಆಗಲೇ ಹೇಳಿದೆ, ನಿಮಗಿಂತ ಮುಂಚೆನೂ ಯಾರೋ ಒಬ್ಬರು ರನ್ ಮಾಡ್ತಾ ಇದ್ದಾರೆ, ಅವ್ರಿಗಿಂತ ಫಾಸ್ಟಾಗಿ ಹೋಗಬೇಕು ಅಂತ ನೀವು ಹೋಗಿ ರೀಚ್ ಆದ್ರಿ ಅಂತ. ಈಗ ನೀವು ನಿಮಗಿಂತ ಮುಂಚೆ ಹೋಗ್ತಿರೋ ಅಂಥ ಒಬ್ಬರಿಗೆ ಕಾಲು ಅಡ್ಡ ಇಟ್ರಿ, ಅವ್ರು ಕೆಳಗೆ ಬಿದ್ದರು, ನಂತರ ನೀವು ಓಡೋಗಿ ಅಚೀವ್ ಮಾಡಿದ್ರಿ. ಇಸ್ ದಟ್ ಗುಡ್? ನೋ. ಯಾಕಂದರೆ
ನೀವು ಮಾಡಿದಂಥ ಒಂದು ಸಣ್ಣ ಇನ್ಸಿಡೆಂಟಿಂದ ಕಾಂಪಿಟೇಷನಲ್ಲಿ ಅದು ಅನ್ಫೇರ್ ಆಯಿತು, ಅನ್ಯಾಯ ಆಯಿತು, ಬೇರೆಯವ್ರಿಗೆ ಅನ್ಯಾಯ ಆಯಿತು, ಕಾಂಪಿಟೇಷನ್ ಫುಲ್ ರಾಂಗ್ ಆದಂಗೆ ಆಯ್ತು ಈಗ. ಹಾಗಾಗಿ ಯಾವುದೇ ಒಂದು ಈವನ್ ಇಂಡಸ್ಟ್ರೀಸು ಅಷ್ಟೇ, ನಾವು ಮುಂದೆ ಹೋಗಬೇಕು, ನಾವು ನಂಬರ್ ಒನ್ ಆಗಬೇಕು ಅಂತ ಕಾಂಪೀಟ್ ಮಾಡೋ ಪ್ರಾಸೆಸ್ಸಲ್ಲಿ ಬೇರೆ ಕಾಂಪಿಟೇಷನ್ಗೆ ಅಡ್ವರ್ಸ್ ಎಫೆಕ್ಟು, ಒಂದು ನೆಗೆಟಿವ್ ಎಫೆಕ್ಟು ಬರೋವಂಥ ಯಾವುದೇ ಆ್ಯಕ್ಷನ್ ತೊಗೊಂಡ್ರು ಇಡೀ ಕಾಂಪಿಟೇಷನ್, ಇಡೀ ಸೊಸೈಟಿನೇ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋದು ಒಂದು ಗುರಿ. ಎರಡನೇದು ಟು ಪ್ರಮೋಟ್ ಆ್ಯಂಡ್ ಸಸ್ಟೈನ್ ಕಾಂಪಿಟೇಷನ್. ನಾನು ಫಸ್ಟು ಎಕ್ಸಾಂಪಲಲ್ಲಿ ನಿಮಗೆ ಹೇಳ್ದಂಗೆ, ನೀವು 6 ಜನ ಕಾಂಪೀಟ್ ಮಾಡ್ತಿದ್ದೀರಂಥ ಎಕ್ಸಾಂಪಲಲ್ಲಿ ತಗೊಂಡಂಥ ಎಕ್ಸಾಂಪಲಲ್ಲಿ ಕಾಂಪಿಟೇಷನ್ನ ಮೋಟಿವೇಟ್ ಮಾಡಬೇಕು. ಎಕ್ಸಾಂಪಲ್, ನೀವು ತುಂಬ ಸಣ್ಣ ಇರೋದ್ರಿಂದ ನೀವು ಹೋಗಿ ನಿಂತ್ಕೊಂಡ್ರಿ, ಯು ಆರ್ ರೆಡಿ ಟು ಕಾಂಪೀಟ್, ಈಗ ನಿಂತಿದ್ದೀರಾ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗಬೇಕು. ಆಗ ಯಾರೋ ಏನು ಹೇಳಿದ್ರು, ನೀನು ತುಂಬ ಸಣ್ಣ ಇದೆಯಾ, ಇದು ನಿನ್ನ ಕೈಲಿ ಓಡೋಕ್ಕಾಗಲ್ಲ, ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅವರೇ ಆಗಿರ್ಬೋದು. ಅಥವಾ ಕಾಂಪಿಟೇಟರ್ಸು ನಿನ್ನ ಜೊತೆ ಇರೋಂಥವ್ರು, ನೀನೇನು ಹೀಗಿದೆಯಾ, ನಿನ್ನ ಕೈಯಲ್ಲಿ ರನ್ ಆಗುತ್ತಾ, ನೀನು ಅದು ಹೆಂಗೆ ರನ್ ಮಾಡ್ತೀಯಾ, ನಾನು ನೋಡ್ತೀನಿ ಅಂತ ನಿಮ್ಮನ್ನು ಮಾತಾಡಿದಾಗ ಮೆಂಟಲಿ ಯು ಫೀಲ್ ಅನ್ಹೆಲ್ತಿ, ಮೆಂಟಲಿ ಒಂದು ಸ್ವಲ್ಪ ನೀವು ಡಿಪ್ರೆಸ್ ಆಗ್ತೀರಾ. ಆದರೆ ಅದಕ್ಕೆ ಅಂದರೆ ಈವನ್ ಇನ್ ಕೇಸ್ ಆಫ್ ಇಂಡಸ್ಟ್ರೀಸ್ ಆಲ್ಸೋ ಸ್ಟ್ರಾಂಗ್ ಕಂಪನೀಸು ವೀಕ್ ಕಂಪನೀಸ್ನ ಒಂದು ತುಳಿಯುವಂಥ ಕೆಲಸ ಆಗುತ್ತೆ. ಅದಾಗಬಾರ್ದು. ವೀಕ್ ಕಂಪನೀಸ್ಗೂ ಒಂದು ಲಾ ಇದೆ, ಒಂದು ಕಾನೂನು ಇದೆ, ಒಂದು ಸೆಕ್ಯೂರಿಟಿ ಇದೆ, ಒಂದು ಬೌಂಡ್ರಿ ಇದೆ. ನಾವು ಸೆಕ್ಯೂರ್ಡ್ ಆಗಿರ್ತೀವಿ, ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ, ನಾವು ಇನ್ನೂ ಬೆಳಿತೀವಿ ಅಂತ. ಈವನ್ ವೀಕರ್ ಕಂಪ್ನೀಸು ಕಾಂಪೀಟ್ ಮಾಡಿ ನಂಬರ್ 1 ಆಗಬೇಕಂದ್ರೆ ಒಂದು ಲಾ ಇರಬೇಕು. ಅದು ಕಾಂಪಿಟೇಷನ್ ಆ್ಯಕ್ಟ್ 2002 ಮಾಡುತ್ತೆ. ಪ್ರಮೋಟ್ ಆ್ಯಂಡ್ ಸಸ್ಟೈನ್ ಕಾಂಪಿಟೇಷನ್ ಮೋಟಿವೇಟ್ ಮಾಡುತ್ತೆ. ನೀವು ಇನ್ನೂ ಚೆನ್ನಾಗಿ ಬಿಸ್ನೆಸ್ ಮಾಡಿ, ಜಾಸ್ತಿ ಯಾವುದೇ ಡಿಸ್ಟರ್ಬ್ ಆದರೂ, ಯಾವುದೇ ಪ್ರಾಬ್ಲಮ್ ಆದರೂ ಕೇಸ್ ಫೈಲ್ ಮಾಡಿದ್ದಾರೆ ಅಂದರೆ ಆ್ಯಕ್ಷನ್ ತೊಗೊಳ್ತಾರೆ. ಸೊ ಭಯ ಇರುತ್ತೆ ಎಲ್ಲ ಸ್ಟ್ರಾಂಗ್ ಕಂಪನೀಸ್ಗೆ, ಅಥವಾ ಬೇರೆಯವ್ರಿಗೂ ಅಷ್ಟೇ. ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್. ಸೊ ಇಲ್ಲಿ ಆಲ್ಮೋಸ್ಟು ಯಾರು ಎಷ್ಟೇ ಕಾಂಪೀಟ್ ಮಾಡಿದ್ರು, ಏನೇ ಆ್ಯಕ್ಷನ್ಸ್ ತೊಗೊಂಡ್ರು, ಅದು ಫೇರಾಗಿ ಮಾಡಿದ್ರು ಅನ್ಫೇರ್ ಮಾಡಿದ್ರು, ಎಲ್ಲ ನಂಬರ್ ಆಫ್ ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಅದೇ ಫೇರಾಗಿ ಮಾಡಿ ನಂಬರ್ ಆಫ್ ಕಸ್ಟಮರ್ಸ್ ಅವ್ರಿಗೆ ಜಾಸ್ತಿ, ನಂಬರ್ ಆಫ್ ಕನ್ಸ್ಯೂಮರ್ಸ್ ಜಾಸ್ತಿ ಆಗಿದ್ದಾರೆ ಅಂದರೆ ಗುಡ್, ಹೆಲ್ದಿ ಕಾಂಪಿಟೇಷನ್ ಅದು. ನಮಗೆ ನಂಬರ್ ಆಫ್ ಕನ್ಸ್ಯೂಮರ್ಸು ಜಾಸ್ತಿ ಬೇಕು ಅಂತ ಏನಾದರೂ ಚೀಟ್ ಮಾಡಿದ್ದಾರೆ, ಅನ್ಫೇರ್ ವೇಯಲ್ಲಿ ಹೋಗಿದ್ದಾರೆ ಅಂದರೆ ಕೊನೆಗೆ ಅದು ಸೊಸೈಟಿಯಲ್ಲಿ ಡಿಸ್ಕ್ಲೋಸ್ ಆದಾಗ ಡಿಸ್ಟರ್ಬ್ ಆಗೋದು ಕನ್ಸ್ಯೂಮರ್ಸು. ಅವರು ಇಂಟ್ರೆಸ್ಟ್ನ ಸೆಕ್ಯೂರ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಬೈಯಿಂಗ್ ಹ್ಯಾಬಿಟ್ಸು ಜಾಸ್ತಿ ಆಗಬೇಕು ಅವ್ರಿಗೆ. ಸೊ ಹಂಗಾಗಬೇಕಂದ್ರೆ ಕಾಂಪಿಟೇಷನ್ ಆ್ಯಕ್ಟು ಅವ್ರನ್ನೂ ಸೆಕ್ಯೂರ್ ಮಾಡುತ್ತೆ. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ನೆಲ್ಲ ಕಂಟ್ರೋಲ್ ಮಾಡೋದ್ರ ಮುಖಾಂತರ. ನೆಕ್ಸ್ಟ್ ಒನ್ನು, ಟು ಎನ್ಶ್ಯೂರ್ ಫ್ರೀಡಮ್ ಆಫ್ ಟ್ರೇಡ್ ಕ್ಯಾರಿಡ್ ಆನ್ ಬೈ ಅದರ್ ಪಾರ್ಟಿಸಿಪೆಂಟ್ಸ್. ಅಂತ ಫ್ರೀಡಮ್ ಆಫ್ ಫ್ರೀಡಮ್ ಇರಬೇಕು. ಏನದು ಫ್ರೀಡಮ್ ಹೇಗಿರುತ್ತೆ ಅಂದರೆ, ನಾನು ಹೇಳಿದೆ 6 ಮೆಂಬರ್ಸ್ಗೂ ಸಪ್ರೇಟ್ ರೂಲ್ಸ್ ಕೊಟ್ಟಿದ್ದಾರೆ. ಅಂದರೆ ಈಗ ಯಾರೋ ತುಂಬ ಸ್ಟ್ರಾಂಗ್, ಈಗ ಪ್ರೀವಿಯಸ್ ಇಯರು ವಿನ್ನರು ಅವ್ರಿಗೆ ಬೇರೆ ರೂಲ್ಸು, ನಿಮಗೆ ಬೇರೆ ರೂಲ್ಸು, ಈ ಥರ ರೂಲ್ಸ್ ಡಿಫ್ರೆಂಟ್ ಮಾಡಿದಾಗ ಕಾಂಪಿಟೇಷನಲ್ಲಿ ಏನಾಗುತ್ತೆ, ನೀವು ಬೇಗ ರನ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಹೇಳಿದೆ ಅಲ್ವಾ, 6 ಜನ ರನ್ ಮಾಡೋವಾಗ ಬೇರೆ ರೂಲ್ಸ್ ಕೊಟ್ಟಾಗ ನೀವು ಯು ಕೆನಾಟ್ ರನ್. ನನಗೆ ಯಾಕೆ ಈ ಥರ ರೂಲು, ಕಾಂಪಿಟೇಷನ್ ಅಂದರೆ ಎಲ್ರಿಗೂ ಒಂದೇ ರೂಲ್ ಇರಬೇಕಲ್ವಾ, ಟಾರ್ಗೆಟು ನಿಯರ್ ಇರೋವಂಥದ್ದು, ದೂರ ಇರೋವಂಥದ್ದು, ಈ ಥರ ಎಲ್ಲ ಇರಬಾರ್ದಲ್ವಾ ಅಂತ ನಿಮಗೆ ಅನ್ನಿಸ್ತಿರುತ್ತೆ. ಹಾಗೆ ವೀಕರ್ ಕಂಪ್ನೀಸ್ಗೂ ಅಷ್ಟೇ, ಅವರು ಸ್ಲೋ ಆಗಿ ಗ್ರೋತ್ ಆಗ್ತಾ ಇರ್ತಾರೆ, ಅವ್ರಿಗೂ ಅಷ್ಟೇ ಫ್ರೀಡಮ್ ಇರಬೇಕು. ಸೊ ನಾವೇನು ಬೇಕಾದರೂ ಮಾಡ್ತೀವಿ, ನಾವೇನು ಬೇಕಾದರೂ ಆ್ಯಕ್ಷನ್. ಸ್ಟ್ರಾಂಗ್ ಕಂಪನೀಸೇ ಟೆಂಡರ್ಸ್ ತೊಗೊಳ್ಳೋದಲ್ಲ, ನಾವು ತೊಗೊಳ್ತೀವಿ, ನಾವು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತೀವಿ ಅಂತ. ಏನೇ ಆದರೂ ಸ್ಟ್ರಾಂಗೋ ವೀಕ್ ಕಂಪನಿ ಅಂತ ಡಿಫ್ರೆನ್ಸ್ ಇಲ್ಲ. ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಯಾವ್ಯಾವ ಕಂಪನೀಸು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ, ಯಾವ್ಯಾವ ಕಂಪನಿ ಕಾಂಪಿಟೇಟರ್ಸ್ ಇದ್ದಾರೋ ಎಲ್ರಿಗೂ ಸೇಮ್ ರೂಲ್ಸು, ಸೇಮ್ ಫ್ರೀಡಮ್ ಕೊಟ್ಟಿರುತ್ತೆ. ಸೊ ಅದನ್ನು ಕಾಂಪಿಟೇಷನ್ ಆ್ಯಕ್ಟ್ 2002 ಮಾಡುತ್ತೆ. ಟು ಎನ್ಶ್ಯೂರ್ ಫ್ರೀಡಮ್ ಆಫ್ ಟ್ರೇಡ್ ಕ್ಯಾರಿಡ್ ಆನ್ ಬೈ ದ ಅದರ್ ಪಾರ್ಟಿಸಿಪೆಂಟ್ಸ್ ಆಲ್ಸೋ. ಕಾಂಪಿಟೇಷನಲ್ಲಿ ನಂಬರ್ 1 ಅಲ್ಲ, ಹೊಸ್ದಾಗಿ ಬರೋವ್ರಿಗೂ ಅಷ್ಟೇ ಸೇಮ್ ರೂಲ್ಸ್, ಸೇಮ್ ರೆಗ್ಯುಲೇಷನ್ಸ್. ಸೊ ಇವು 4 ಆಬ್ಜೆಕ್ಟಿವ್ಸ್ ಆಫ್ ಕಾಂಪಿಟೇಷನ್ ಆ್ಯಕ್ಟ್ 2002. ಥ್ಯಾಂಕ್ ಯು ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ. ಇದು ಪಾರ್ಟ್ 1. ಪಾರ್ಟ್ 2 ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 1 ರಿಲೇಟೆಡ್ ಗೂಗಲ್ ಫಾರ್ಮ್ನ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವು ಆ ಟೆಸ್ಟ್ನ ಅಟೆಂಡ್ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೋಮ್, ಸ್ಟೇ ಹೆಲ್ದಿ.